ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿ ತಿಪ್ಟೂರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ತಿಪ್ಟೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜಯಂತಿ ಮಹೋತ್ಸವವನ್ನು ತಾಲೂಕು ರಾಷ್ಟ್ರೀಯ ಹಬ್ಬದ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಇನ್ನು ನಗರದ ಮುಖ್ಯಸ್ಥ ರಸ್ತೆಯಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಮೆರವಣಿಗೆ ಮೂಲಕ ಕರೆತಂದು ಶಾಸಕ ಕೆ ಷಡಕ್ಷರಿ ಧ್ವಜಾರೋಹಣವನ್ನ ನೆರವೇರಿಸಿ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಹಾಗಾಗಿ ಶಿಕ್ಷಕರು ನಮಗೆ ಹೆಚ್ಚಿನದಾಗಿ ಒಂದು ಒಡನಾಟ ಹೆಚ್ಚಾಗಿರುವಂಥದ್ದು ಶಿಕ್ಷಕರ ಜೊತೆ. ಶಿಕ್ಷಕರು ಅಂತ ಬಂದಾಗ ನಾವು ಏನು ಶಿಕ್ಷಕರಿಗೆ ಒಂದು ಸನ್ಮಾರ್ಗವನ್ನು ತೋರಿಸ್ತಾರೆ, ಹಾಗೆ ಶಿಕ್ಷಕರಿಗೆ ನಾವು ಹೋಗುವಂಥ ದಾರಿಯನ್ನು ಏನು ಶಿಕ್ಷಕರು ತೋರಿಸ್ತಾರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಹೋಗಬೇಕು ಮಕ್ಕಳು ಅಂತ ಹೇಳ್ತಾ ಈ ದಿನ ಏನು ಶಿಕ್ಷಕರ ದಿನಾಚರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಈ ಒಂದು ಆಹ್ವಾನ ನೀಡಿ ನಾನು ಶಿಕ್ಷಕರಿಗೆ ಒಂದೆರಡು ವಿಷಯಗಳನ್ನ ಏನು ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಯಾವುದೇ ಒಂದು ಮಕ್ಕಳು ಶಾಲೆ ಅಂತ ಬಂದಾಗ ನಾವು ಕೈ ಬೋರ್ಡ್ ಇರುತ್ತೆ, ಒಂದು ಏನಂತ ಬೋರ್ಡ್ ಇರುತ್ತೆ, ಜ್ಞಾನ ದೇಗುಲವಿದು ಕೈ ಮುಗಿದು ಹೊರಗೆ ಬಾ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಇರುವಂಥದ್ದು. ಸೊ ನಾವು ಒಂದು ಶಾಲೆಯನ್ನ ದೇವಾಲಯದ ಸಮಾನವಾಗಿ ದೇವಾಲಯ ಸಮಾನವಾಗಿ ನೋಡುವಂಥದ್ದು. ಆ ದೇವಾಲಯದಲ್ಲಿ ನಾವು ಶಿಕ್ಷಕರನ್ನ ದೇವರಾಗಿ ನೋಡುವಂಥದ್ದು, ಶಾಲೆಯಲ್ಲಿ ಹೆಚ್ಚಿನ ಅವಧಿಯನ್ನು ಶಾಲೆಯಲ್ಲಿ ಕರೆಯುವಂಥದ್ದು. ಹಾಗಾಗಿ ಶಿಕ್ಷಕರು ನಮಗೆ ಹೆಚ್ಚಿನದಾಗಿ ಒಂದು ಒಡನಾಟ ಹೆಚ್ಚಾಗಿರುವಂಥದ್ದು ಶಿಕ್ಷಕ. ನಮ್ಮ ತಿಪ್ಟೂರು ವಿಧಾನಸಭಾ ಕ್ಷೇತ್ರ ಶೈಕ್ಷಣಿಕವಾಗಿ ಬಹಳಷ್ಟು ಹೆಸರನ್ನ ಪಡೆದಿರ್ತಕ್ಕಂಥದ್ದು. ತುಮಕೂರನ್ನ ಹೊರತುಪಡಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿದ್ದಾರೆ. ಇವತ್ತೇನು ನಮ್ಮ ನರಡಾಳ ದೇವರು ನಮ್ಮ ಸಿದ್ಧಲಿಂಗ ಶಿವಕುಮಾರ ಸ್ವಾಮಿಗಳು ಕಟ್ಟಿ ಬೆಳೆಸಿರ್ತಕ್ಕಂಥ ಅನ್ನದಾಸೋಹ, ಶಿಕ್ಷಣ ದಾಸೋಹವನ್ನ ಜಿಲ್ಲೆಯ ಇಡೀ ರಾಷ್ಟ್ರವೇ ಗಮನಿಸ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ಮಹಾನ್ ಚೈತನ್ಯ ಪುಣ್ಯಾತ್ಮ.